ಇನ್ನು ಮಂಡ್ಯದಲ್ಲಿ ಯಾವಾಗ ಕುಮಾರಸ್ವಾಮಿ ಅವರು ಗೆದ್ದರೋ ಆಗಲೇ ದಳ ಮತ್ತು ಕೈ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ಕುಮಾರಸ್ವಾಮಿ ಗೆದ್ದುಬಿಟ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಚಲುವರಾಯಸ್ವಾಮಿ ಅವರು ಏನು ಹೇಳಿದ್ರು, ಅದಕ್ಕೆ ಈಗ ಸುರೇಶ್ ಗೌಡರು ಕಿಡಿಕಾರಿದ್ದಾರೆ. ಗಿರಿಗೆ ರಾಜೀನಾಮೆ ಕೊಡ್ತೀನಿ ಅಂತ ಚಲುವರಾಯಸ್ವಾಮಿ ಹೇಳಿದ್ದೇ ಒಂದು ಗೇಮ್, ಅದು ರಾಜಕೀಯ ಗಿಮಿಕ್ಕು. ಅವ್ರು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ಇವನ್ ಬೇಕಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಡ್ತಾರೆ, ಆದರೆ ಇವ್ರ ಅಧಿಕಾರ ಬಿಡಲ್ಲ. ಇದು ಅವರಿಗೆ ಕೊನೆಯ ಅವಕಾಶ, ಹಣಕ್ಕಾಗಿ ಏನು ಬೇಕಾದರೂ ಮಾಡ್ತಾನೆ ಅಂತೆಲ್ಲ ಒಂದಷ್ಟು ಸುರೇಶ್ ಗೌಡರು ಈಗ ಚಲುವರಾಯಸ್ವಾಮಿ ವಿರುದ್ಧ ಮಾತಾಡಿದ್ದಾರೆ. ಹೌದು, ನನಗೆ ಮುಜುಗರ ಆಗಿದೆ, ಆಗಲ್ಲ, ಆಗುತ್ತೆ ಸಹಜ. ನಾನೇ ಮಂತ್ರಿ, ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಇಷ್ಟೆಲ್ಲ ಜನರ ಜೊತೆ ಒಂದು ವರ್ಷ ಸತತವಾಗಿ ನಿಕಟವಾಗಿ ಸಂಪರ್ಕ ಇಟ್ಕೊಂಡಿದ್ದೀವಿ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೋಲಾದಾಗ ನನಗೆ ಮುಜುಗರ ಆಗುತ್ತೆ. ಅದನ್ನು ಜನರ ಮೇಲೆ, ಮತದಾರರ ಮೇಲೆ ಹೇಳಲ್ಲ ನಾನು. ಪಕ್ಷ ತೀರ್ಮಾನ ಮಾಡುತ್ತೆ ಯಾರು ಮುಂದುವರಿಬೇಕು ಯಾರು ಬೇಡ ಅನ್ನೋದು ಪಕ್ಷ ತೀರ್ಮಾನ ಮಾಡುತ್ತೆ. ನನಗೆ ಬಹುತೇಕ ಸಿದ್ದರಾಮಯ್ಯನವ್ರು ಬೇಕಾದ್ರೆ ಅಧಿಕಾರ ತ್ಯಾಗ ಮಾಡಿದ್ರು ಮಾಡ್ಬೋದು, ಚಲುವರಾಯಸ್ವಾಮಿಯಿಂದ ಅಧಿಕಾರ ತ್ಯಾಗ ಮಾಡ್ದಾಗ ನಿರೀಕ್ಷೆ ಮಾಡಿಬಿಡಿ. ಯಾಕೆಂದರೆ ಕೊನೆ ಅವಕಾಶ, ಪಾಪ ಲೂಟಿ ಹೊಡಿಬೇಕು. ಅವ್ರು ಯಾವುದೇ ನೈತಿಕತೆಯೂ ಇಲ್ಲ, ನಾಲ್ಗೆ ಮೇಲೆ ಹಿಡಿತನೂ ಇಲ್ಲ, ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋದು ಇಲ್ಲ. ಸೊ ಅದರಿಂದ ನಾನು ವೈಯಕ್ತಿಕವಾಗಿ ಅವರು ರಾಜೀನಾಮೆ ಕೊಡ್ತಾರೆ, ಮತ್ತನ್ನು ಕೊಡ್ತಾರೆ ಅಂತ ನಾನು ನಂಬೋದಿಲ್ಲ. ಒಬ್ಬ ಜಿಲ್ಲಾ ನಾಯಕ, ನಾನು ಮಹಾನ್ ನಾಯಕ ಅಂತ ಹೇಳ್ಕೊಳ್ತಕ್ಕಂಥ ವ್ಯಕ್ತಿ ಆತನ ಕ್ಷೇತ್ರದಲ್ಲೇ ಲೀಡ್ನ ಕೊಡಲಿ ಅಂದರೆ ಇಷ್ಟೊತ್ಕಾಲ ನೈತಿಕ ಹೊಣೆ ಹೊರಬೇಕಿತ್ತು. ಇನ್ನು ಮುಂದಕ್ಕೆ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂದರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸೋತು ಸೊರಗಿದ್ದ JDSನ ನಾಯಕರು ಈ ಸರ್ತಿ ಮಂಡ್ಯದಲ್ಲಿ ತಮ್ಮ ನಾಯಕನನ್ನು ಗೆಲ್ಲಿಸ್ಕೊಂಡಿದ್ದಾರೆ, ಕುಮಾರಸ್ವಾಮಿಯನ್ನು. ಹಾಗಾಗಿ ಇನ್ನು ನೆಕ್ಸ್ಟ್ ಎಲೆಕ್ಷನ್ಗೆ ರೆಡಿ ಆಗಬೇಕಲ್ಲ, ಅದರ ಜೊತೆಗೆ ಇದೆಲ್ಲವೂ ಸೇರಿಕೊಂಡು ಕಾಂಗ್ರೆಸ್ ನಾಯಕರ ಮೇಲೆ ಮುಗಿ ಬೀಳ್ತಕ್ಕಂಥದ್ದನ್ನು ಇನ್ನು ಮುಂದಕ್ಕೆ ನಾವು ಸ್ವಲ್ಪ ಜಾಸ್ತಿ ನಿರೀಕ್ಷೆ ಮಾಡ್ಬೋದು ಅಂತ ನನಗನ್ನಿಸ್ತಾ ಇದೆ.